ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಇತ್ತೀಚೆಗೆ ಇತ್ನಾ ಟ್ಯಾನ್ ರಿಮೂವಲ್ ಕ್ರೀಮ್ ಅಂತೇಳಿ ಒಂದು ಆ್ಯಡ್ ರನ್ ಆಗ್ತಾ ಇದೆ. ಸೊ ಆ ಕ್ರೀಮ್ ಬಂದುಬಿಟ್ಟು ಸ್ನೇಫ್ ಅವ್ರದ್ದು ಇನ್ಸ್ಟಂಟ್ ಸ್ಪಾಟ್ಲೈಟ್ ಮಾಸ್ಕ್ ಅಂತೆ. ಇವರು ಎಷ್ಟು ಚೆನ್ನಾಗಿ ಸ್ಕ್ಯಾಮ್ ಮಾಡ್ತಾರೆ ಅಂತ ಅಂದರೆ, ತುಂಬ ಚೆನ್ನಾಗಿ ಡಾರ್ಕ್ ರಿಮೂವ್ ಆಗೋ ಥರ ಆ ಕ್ರೀಮ್ನ ಆಲ್ರೆಡಿ ಸೆಟಪ್ ಮಾಡಿದ್ದಾರೆ. ಹೇಗೆ ಅಂತ ಅಂದರೆ, ಇಲ್ಲಿ ನೋಡಿ, ಇದು ಕ್ರೀಮ್. ಇದನ್ನು ಡಾರ್ಕ್ ಜಾಗಕ್ಕೆ ಅಪ್ಲೈ ಮಾಡಿದಾಗ ನಿಮಗೆ ಅನಿಸುತ್ತೆ ಓ ಹೌದು ಡಾರ್ಕ್ನೆಸ್ ಹೋಗ್ತಾ ಇದೆ ಅಂತೇಳಿ. ಬಟ್ ಇಲ್ಲಿ ಯಾವ ಥರ ಡಾರ್ಕ್ ಇದೆ, ಏನೂ ಡಾರ್ಕ್ ಇಲ್ಲ ತಾನೆ. ಬಟ್ ನೋಡಿ, ಆದರೂ ಕೂಡ ಇಲ್ಲಿ ಬ್ಲ್ಯಾಕ್ ಆಗ್ತಾ ಇದೆ. ಅವರು ಆಲ್ರೆಡಿ ಕ್ರೀಮ್ ಒಳಗಡೆನೇ ಈ ಥರ ಒಂದು ಕಂಟೆಂಟ್ನ ಯೂಸ್ ಮಾಡಿರ್ತಾರೆ. ಅದಾದಮೇಲೆ ಇದನ್ನು ನಾವು ನೀಟಾಗಿ ಒರೆಸಿದ್ರು ಕೂಡ ಯಾವುದೇ ಥರ ನಮಗೆ ರಿಸಲ್ಟ್ ಸಿಗೋದಿಲ್ಲ. ಸೊ ಎಷ್ಟು ಚೆನ್ನಾಗಿ ಸ್ಕ್ಯಾಮ್ ಮಾಡ್ತಾರೆ ಅಂತಂದರೆ, ಈ ಸ್ಕ್ಯಾಮಿಗೆ ನೀವು ಬೀಳಬೇಡ್ರಿ. ಆಲ್ರೆಡಿ ನನ್ನ ತಮ್ಮ ಬಿದ್ದು 550 ರೂಪಾಯಿ ಕಳ್ಕೊಂಡಿದ್ದಾನೆ. 550 ರೂಪಾಯಿ ಅನ್ನೋದೇನು ಸುಮ್ಮನೆ ಬರಲ್ಲ ಗೈಸ್. ನಾನು ಇದನ್ನು ರಿವ್ಯೂ ಮಾಡೋರಿಗೆ ಏನು ಹೇಳ್ತೀನಿ ಅಂದರೆ, ಅದು ನಿಮಗೆ ನಿಜ ಅನಿಸಿದ್ರೆ ರಿವ್ಯೂ ಮಾಡಿ. ಸುಮ್ಮನೆ ಈ ಥರ ಫೇಕ್ ರಿವ್ಯೂ ಮಾತ್ರ ಮಾಡಬೇಡಿ. ಯಾಕಂದರೆ 550 ರೂಪಾಯಿ ಕೂಡ ಅವರು ಕಷ್ಟಪಟ್ಟೇ ದುಡ್ದಿರ್ತಾರೆ. ನಿಮಗೆ ಫ್ರೀಯಾಗಿ ಕೊಡೋದಕ್ಕೆ ಇವರೇನು ಖಾಲಿ ಬಿದ್ದಿಲ್ಲ ಇಲ್ಲಿ. ಅರ್ಥ ಆಯ್ತಾ ನಿಮಗೆ? ಸೊ ನೋಡಿ ಗೈಸ್, ಯಾರು ಕೂಡ ಇದನ್ನು ಬೈ ಮಾಡಬೇಡಿ. ಇದನ್ನು ನಿಮಗೆ ರಿಸಲ್ಟ್ ಕೊಟ್ಟಿದ್ರೆ ನನಗೆ ಓಕೆ, ಬಟ್ ನನಗಂತೂ ಯಾವುದೇ ಥರ ರಿಸಲ್ಟ್ ಕೊಟ್ಟಿಲ್ಲ ಇದು. ಸೊ ನೀವು ಎಲ್ಲ ಕಡೆ ರಿವ್ಯೂನ ನೋಡಿ ಹಾನೆಸ್ಟ್ ರಿವ್ಯೂಗಳನ್ನ ತೊಗೊಂಡು ಈ ಕ್ರೀಮ್ನ ಬೈ ಮಾಡಿ ಅಂತ ನಾನು ಹೇಳ್ತೀನಿ. ನನ್ನ ಕಡೆಯಿಂದ ಸಜೆಷನ್ ಏನಂದರೆ, ಈ ಕ್ರೀಮ್ನ ನೀವು ಬೈ ಮಾಡಲೇಬೇಡಿ. ಯಾಕಂದರೆ ಇದು ಆಲ್ಮೋಸ್ಟ್ ಫೇಕ್ ಕ್ರೀಮ್.